ನಮಸ್ತೆ, ನಾನು ನಿಮ್ಮ ಹರೀಶ್. ವಿಶೇಷವಾದಂಥ ಆಯುಷ್ ಫೋರ್ಸ್ ಎಪಿಸೋಡ್ ಇವತ್ತು ನಿಮಗೆಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇ ಅತಿಥಿಯವರು ಡಾಕ್ಟರ್ ಸಂತೋಷ್ MB ಅಂದ್ಬಿಟ್ಟು ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ AFI ಅಂದರೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ನಂದು ಪರ್ಸ್ನಲ್ ಅನುಭವ. ಬೇಸಿಕಲಿ ಇವರು ಜೈನರು, ಆದರೆ ಆಯುಷ್ ವಿಚಾರಕ್ಕೆ ಬಂದರೆ ಈಸ್ ಕ್ಷತ್ರಿಯ. ಒಳ್ಳೆ ಹೋರಾಟಗಾರರು, ನ್ಯಾಯಬದ್ಧವಾದಂಥ ಹೋರಾಟಗಾರರು, ಮನುಕುಳಕ್ಕೆ ಒಳ್ಳೇದು ಮಾಡೋದಕ್ಕೋಸ್ಕರ ಎನಿ ಟೈಮ್ 24/7 ನಿಲ್ಲುವಂಥ ವ್ಯಕ್ತಿ. ಡಾಕ್ಟ್ರೇ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಶಂಕರಾನಂದ್ ಅಂದ್ಬಿಟ್ಟು AFI ಬೆಂಗಳೂರು ರೂರಲ್ ಆ್ಯಂಡ್ ನಾರ್ತ್ಗೆ ಪ್ರೆಸಿಡೆಂಟ್ ಆಗಿದ್ದಾರೆ. ಇವ್ರದ್ದು ನೆಲಮಂಗಲದಲ್ಲಿ ಕ್ಲಿನಿಕ್ ಇದೆ. ಬೆಂಗಳೂರು ರೂರಲ್ಲು ನಾರ್ತ್ ವಿಚಾರಕ್ಕೆ ಏನೇ ಬಂದರೂ ಕೂಡ ಒಂದು ಫೈರಂಗೆ ನಿಲ್ಲುವಂಥ ವ್ಯಕ್ತಿ. ಆಯುಷ್ ವಿಚಾರಕ್ಕೆ ಯಾರೇ ಬಂದ್ರೂ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ಡಾಕ್ಟ್ರ್, ಇವತ್ತು ನಾನು ಪ್ರಶ್ನೆ ಕೇಳೋ ಮುಂಚೆ ಮೊದಲನೇದಾಗಿ ಈ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಏನದು, ಹೆಂಗೆ ಸ್ಥಾಪನೆ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಡಾಕ್ಟ್ರ್. ನಂಗೆ ಇನ್ನೂ ನೆನಪಿದೆ, 2010 May 15 ಅನ್ಸುತ್ತೆ, ಐ ಥಿಂಕ್. ಅವತ್ತೊಂದು ಡಿಸೈಡ್ ಮಾಡಿದ್ವಿ ನಾವು ಎಲ್ಲರೂ ಸೇರಿ ಒಂದು ಅಸೋಸಿಯೇಷನ್ ಮಾಡೋಣ. ನಮ್ಮ ಆಯುಷ್ ಎಸ್ಪೆಷಲಿ ನಮ್ಮದು ಇದು AFI ಬೇಸ್ ಇರೋದು ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವಂಥ ಆಯುಷ್ ಡಾಕ್ಟರ್ನ ಸೇಫ್ ಮಾಡೋದು ಅಂತ. ಅಂದರೆ ಅವ್ರಿಗೇನೋ ಕುಂದು ಕೊರತೆ ತೊಂದರೆ ಆದರೂ ಸಹಿತ ಅಲ್ಲೋಗಿ ನಾವು ನಿಲ್ಲಬೇಕು. ಅವ್ರು ನಮ್ಮ ಆಯುಷ್ ಡಾಕ್ಟರ್ ಹರಾಸ್ಮೆಂಟ್ ಏನೀಗ ಹೊರಗಡೆಯಿಂದ ಇದೆಯಾ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ನಿಂತ್ಕೊಂಡ್ವಿ. ಅದು ಎಲ್ಲಿವರೆಗೂ ಮಾಡಿದ್ವಿ ಅಂದರೆ, ನಾವು ಇನ್ಸ್ಪೆಕ್ಷನ್ ಕಮಿಟಿ ಅಂತ ಇದೆ ಸರ್, KPM, ಇದು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ನಮ್ಮ ಆಯುಷ್ ಡಾಕ್ಟರ್ ಪರವಾಗಿ ಅಲ್ಲಿ ಹೆಂಗೆ ಮಾಡಿದರು ಅಂದರೆ, ಅವ್ರ ರೂಲ್ಸು ಒಂದು DC DHO, ಆಮೇಲೆ ಒಂದು ಲೋಕಲ್ ಅವ್ರದ್ದು IMA ಪ್ರೆಸಿಡೆಂಟು. ಅವಾಗ ನಾವು ಕೇಳಿದ್ವಿ, IMA ಹಾಕಿದ್ದೀರಾ ನೀವು, ನಮ್ದು ಯಾಕೆ ಹಾಕಲ್ಲ? ಸೊ AFI ಹಾಕಿದ್ರು. ಅವರು AFI ಸೇರಿಸ್ಬಿಟ್ರೆ ನಮಗೆ ಫಸ್ಟ್ ಟೈಮ್ ಒಂದು ನಾವು ಗೌರ್ಮೆಂಟ್ ಬಾಡಿಯಲ್ಲಿ ನಾವು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದೊಂದು ರೆಪ್ರೆಸೆಂಟು ಆಯಾ ಡಿಸ್ಟಿಕಲ್ಲಿ ಇರುವಂಥ ಒಬ್ಬ ಪ್ರೆಸಿಡೆಂಟನ್ನು ಅವರು ಇನ್ಸ್ಪೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋಗ್ಬೇಕು. ಆ ಥರ ಒಂದು ಅವ್ರಿಗೆ ನಾವು ಫೋರ್ಸ್ ಮಾಡಿ ನಾವು ಅಸೋಸಿಯೇಷನ್ದ ಹಾಕಿದ್ವಿ. ಹಾಕಿದ ಕೂಡಲೇ ಅವರು ಗೌರ್ಮೆಂಟಿಂದ ಒಪ್ಪಿಗೆ ಸಿಕ್ತು, ಎಲ್ಲ ಆಯಿತು. ಆಮೇಲೆ ನಾವು ಇದನ್ನ ಇಲ್ಲೇ ಮತ್ತು ಇಷ್ಟಕ್ಕೆ ಆಗಲ್ಲ, ಒಳಗೆ ಇದನ್ನ ಹೋಗ್ಬೇಕು. ನಮ್ಮದೇನು ನಮ್ಮ ಪ್ರಾಕ್ಟೀಸ್ ಮಾಡುವಂಥ ಡಾಕ್ಟರ್ಸ್ಗಳಿಗೆ ತೊಂದರೆ ಆದಾಗ ಇದು ಗೌರ್ಮೆಂಟಿಂದ ಸೊಲ್ಯೂಷನ್ ಸಿಗಬೇಕು ಅಂತ 1-2-3 ಸ್ಟ್ರೈಕ್ ಮಾಡಿದ್ವಿ ನಾವು ಜೋರಾಗಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ AFI ಹ್ಯಾಸ್ ದ ಓನ್ಲಿ ಅಸೋಸಿಯೇಷನ್ ವಿಚ್ ಹ್ಯಾಸ್ ಮೇಡ್ ಬಿಗ್ ಡಾಕ್ಟರ್ಸ್ನ ಬಿಗ್ ಸೈಜಲ್ಲಿ ಸೇರಿಸ್ಕೊಂಡ್ಬಿಟ್ಟು ನಾವು ಸ್ಟ್ರೈಕ್ ಮಾಡಿದ್ವಿ. ಇಲ್ಲಿ ಬೆಳಗಾಮಲ್ಲಿ ಒಂದು ಮಾಡಿದ್ವಿ, ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಮಾಡಿದ್ವಿ, ಧಾರವಾಡದಲ್ಲಿ ಒಂದು ಮಾಡಿದ್ವಿ. ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ಏನು ಮಾಡಿದ್ವಿ, ಅದನ್ನಲ್ಲೇ ಬಿಡಲಿಲ್ಲ. ಮತ್ತೆ ಆ ಸ್ಟ್ರೈಕಿಂದ ಅದನ್ನೆಲ್ಲ ಸ್ಟ್ರೆಂತ್ ತೊಗೊಂಡು ನಮ್ಮದು ಫೈಲ್ ಎಲ್ಲ ತೊಗೊಂಡು 2013 ಅನಿಸುತ್ತೆ, ಜಗದೀಶ್ ಶೆಟ್ಟರ್ ಅವರು CM ಇದ್ದರು. ಆ ಟೈಮಲ್ಲಿ ಜಗದೀಶ್ ಅವರು ಕ್ಯಾಬಿನೆಟ್ ಇವರು ಆರೋಗ್ಯ ಸಚಿವರು ಅರವಿಂದ್ ಲಿಂಬಾವಳಿ ಇದ್ದರು. ಹೋಗಿ ಅವ್ರನ್ನ ಭೇಟಿಯಾಗಿ ಹೀಗೆ ಅಂತೆಲ್ಲ ಆದ್ಮೇಲೆ ಅವರು ನಮ್ಮ ಪರವಾಗಿ ಇದ್ದರು, ಅವ್ರೇನು ಇದು ಮಾಡಲಿಲ್ಲ. ಸೊ ಕ್ಯಾಬಿನೆಟ್ವರೆಗೂ ಹೋಯಿತು. ಇನ್ನು ಕರ್ನಾಟಕ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಕ್ಯಾಬಿನೆಟ್ ನಮ್ಮ ಫೈಲ್ ಅಂದರೆ ಪ್ರಾಕ್ಟೀಸ್ ಬಗ್ಗೆ, ಒಂದು ನಮ್ಮ ಆಯುಷ್ ಡಾಕ್ಟರ್ ಪ್ರಾಕ್ಟೀಸ್ ಬಗ್ಗೆ ಫೈನಲ್ ಇದಕ್ಕೆ ಹೋಗಿದ್ದು ಅಂದರೆ ಕ್ಯಾಬಿನೆಟ್ಗೆ ಹೋಗಿದ್ದು ಒಂದೇ ಒಂದು ಫೈಲು ಅಂದರೆ ನಮ್ಮದು AFIಯಿಂದ ಹೋಯ್ತು. ಅದು AFIಯಿಂದ ಹೋಯಿತು, ಎಲ್ಲ ಆಯಿತು. ಕ್ಯಾಬಿನೆಟಲ್ಲಿ ಸ್ವಲ್ಪ ಏನೋ ಒಂದು ವ್ಯತ್ಯಾಸ ಆಯಿತು. ಇನ್ನೇನು ಆಗಿಬಿಡೋದು, ಒಂದೇ ದಿವಸದಲ್ಲಿ ಏನಾಗ್ಬಿಡ್ತು. ಅವರು ನೆಕ್ಸ್ಟ್ ದಿವಸ ಮಾರನೇ ದಿವಸಕ್ಕೆ ಅದು ಸ್ವಲ್ಪ ಡಿಸ್ಕಷನ್ ನಡಿ, ಯಾವುದೇ ಕ್ಯಾಬಿನೆಟಲ್ಲಿ ಸಡನ್ನಾಗಿ ಯಾವುದೋ ಅಪ್ರೂವ್ ಆಗೋಲ್ಲ. ಅಲ್ಲಿಂದ ಕೆಲವು ಮಿನಿಸ್ಟ್ರುಗಳು ಅವ್ರು ಹಿಂಗೆ ಬೇಕಾಗುತ್ತೆ ಕ್ಲಾರಿಫಿಕೇಷನ್ ಕೇಳಿದರು. ಅದಕ್ಕೆ ನಮಗೆ ಅವರು ಇಮಿಡಿಯೇಟ್ಲಿ ಅವರು CM ಅವ್ರ ಕಡೆಯಿಂದ ಫೋನ್ ಬಂತು, ನೀವು ಹೋಗಿ ಅವ್ರಿಗೆಲ್ಲ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಟ್ಬಿಟ್ಟು ನೆಕ್ಸ್ಟ್ ನಾಳೆ ಕ್ಯಾಬಿನೆಟಲ್ಲಿ ನಾವು ಮೂವ್ ಮಾಡೋಣ ಅಂತ 2013 ಹೇಳಿದರು. ನಮ್ಮ ದುರಾದೃಷ್ಟನೂ ಏನೋ ಗೊತ್ತಿಲ್ಲ, ಅವಾಗಲೇ 2:15 ಮಧ್ಯಾಹ್ನ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗ್ಬಿಡ್ತು. ಓಕೆ ಹಿಂಗೆ ಬಂದು. ಸೊ AFI ಶುರು ಆಗಿದ್ದು ಉದ್ದೇಶ ಕಂಪ್ಲೀಟ್ ಆಯುಷ್ ಅವ್ರಿಗೆ ಒಳ್ಳೇದಾಗಬೇಕು, ಡೆವಲಪ್ಮೆಂಟ್ಗೋಸ್ಕರ ಹುಟ್ಟಾಕಿದ್ದಂಥ. ಹೌದು. ಈಗ ಡಾಕ್ಟರ್ ಶಂಕರಾನಂದ್ ಅವರೇ, ನೀವು ಅವ್ರು ಮಾತಾಡೋಗೆಲ್ಲ ನಿಮ್ಮ ಮಧ್ಯೆ ಇನ್ಫಾರ್ಮೇಷನ್ ಇದೆ, ಅಂದರೆ ಹೆಚ್ಚಿನ ಮಾಹಿತಿ ಇದೆ ನಿಮಗೆ ಅಂತಾರೆ. ಬೆಂಗಳೂರಲ್ಲಿ AFI ಹೇಗಿದೆ? ಯಾಕಂದರೆ ಆ್ಯಸ್ ಎ ಪ್ರೆಸಿಡೆಂಟ್ ನೀವು ನೋಡ್ತಿದ್ದೀರಲ್ಲ, ಈಸ್ ಇಟ್ ವೆರಿ ಸ್ಟ್ರಾಂಗ್ ಆರ್ ಈಸ್ ಇಟ್ ಡೆವಲಪಿಂಗ್? ಇಲ್ಲ ಸರ್, ಬೆಂಗಳೂರಲ್ಲಿ ತುಂಬ ಚೆನ್ನಾಗೇ ನಡೀತಾ ಇದೆ. ನಾವು ಬೆಂಗಳೂರು ತುಂಬ ದೊಡ್ಡದಿರೋದ್ರಿಂದ 4 ಭಾಗವಾಗಿ ಮಾಡಿದ್ದೀವಿ. ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ ಅಂತ ಮಾಡಿದ್ದೀವಿ, ಮತ್ತು ನಾರ್ತ್,
ಸೌತ್ ಮತ್ತು ಒಂದು ಗ್ರೇಟರ್ ಬೆಂಗಳೂರು ಮತ್ತು ಒಂದು ರೂರಲ್ ಅಂತ 4 ಡಿಸ್ಟಿಕ್ ಮಾಡಿಕೊಂಡು 4 ಜನ ಪ್ರೆಸಿಡೆಂಟ್ಗಳಾಗಿ ಅದನ್ನು ವರ್ಕ್ ಮಾಡ್ತಾ ಇದ್ದೀವಿ. ಒಬ್ಬರು ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಹತ್ರನೂ ಸೇಮ್ ಬಾಡಿ ಕ್ರಿಯೇಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೀವಿ. ಆಲ್ ಕರ್ನಾಟಕ ಡಾಕ್ಟರ್ಸ್ ಎಷ್ಟಿದ್ದಾರೋ ಅಷ್ಟು ಜನ ಬೆಂಗಳೂರಲ್ಲೂ ಇದ್ದಾರೆ. ಇದರಿಂದ ಅವ್ರುಗಳಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅನ್ನೋದು ಫಸ್ಟ್ ಆಫ್ ಆಲ್. ಇನ್ನೊಂದು, ಬೆಂಗಳೂರಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳೋವಷ್ಟು ಲೆವೆಲಲ್ಲೂ ಇಲ್ಲ. ಅದೇ ಥರ ಹಳ್ಳಿಯಲ್ಲಿ ಯಾವ ಥರ ಸರ್ವಿಸ್ ಮಾಡ್ತಾ ಇದ್ದಾರೋ ಆಯುಷ್ ಡಾಕ್ಟರ್ಸ್, ಸೇಮ್ ಬೆಂಗಳೂರಲ್ಲೂ ಕೆಲವೊಂದು ಏರಿಯಾಗಳು ತುಂಬ ಪೂರ್ ಕಂಡೀಷನ್ಸ್ ಇರ್ತಕ್ಕಂಥ ಏರಿಯಾದಲ್ಲೆಲ್ಲ ಪ್ರಾಕ್ಟೀಷನರ್ಸ್ ಆಗಿ ಇವತ್ತು ಆರೋಗ್ಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರುಗಳಿಗೂ ಸತಿಗೆ ಯಾವುದೇ ತೊಂದರೆ ಬಂದಾಗ AFI ಅನ್ನೋ ಸಂಘಟನೆ ಪ್ರತಿ ಸರಿನೂ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇತ್ತು. ಇದು ಲೆಕ್ಕ ಹೇಳಿದ್ರೆ ಯಾವುದೇ ನಮ್ದು ಆ A5 ಫರ್ಟರ್ನಿಟಿ ಇದಲ್ಲ, ಅವ್ರಿಗೇನು ತೊಂದರೆ ಆದರೂ ನಾವು ಹೋಗಿ ನಿಂತ್ಕೊತೀವಿ ಅನ್ನೋ ಧೈರ್ಯ ಕೊಟ್ಟಿದ್ದೀವಿ ಅವ್ರಿಗೆ. ಮೊದಲೇನಿತ್ತು ಅಂದರೆ ಯಾವುದೇ ಒಂದು ನಮಗೆ ದೊಡ್ಡ ದೊಡ್ಡ ಕಾರ್ಗಳು ಬಂದುಬಿಟ್ರೆ ಏನಪ್ಪ ಇದು ಅನ್ನೋ ಲೆಕ್ಕಲಿಗಿತ್ತು. ಈಗ ನಮ್ಮ ಅಸೋಸಿಯೇಷನ್ ಆಗಿರೋದ್ರಿಂದ ಒಂದು ಇದು ಕೊಟ್ಟಿರೋದ್ರಿಂದ ಏನಾದರೂ ಒಂದು ಅಸೋಸಿಯೇಷನ್ ಇದೆಯೋ A5 ಇದೆಯಪ್ಪ ಅಂತ ಅವ್ರಿಗೂ ಒಂದು ಮನವರಿಕೆ ಇದೆ. ಯಾಕೆ AFI ಅಂತ ಹೇಳ್ತವ್ರೆ ಅಂದರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರ್ಯಾರು AFIಲಿ ಮೆಂಬರ್ಸ್ ಆಗಿದ್ದಾರೆ ಅವ್ರಿಗೆ ಏನೇ ಸಮಸ್ಯೆ ಬಂದ್ರೂ ಇವರು ಲೀಡರ್ಸ್ಗಳು ಹೋಗ್ಬಿಟ್ಟು ನಿಲ್ತಾರೆ. ಬಟ್ ಡಾಕ್ಟ್ರೇ, ಸಮಸ್ಯೆಗಳು ಯಾಕೆ ಬರುತ್ತೆ? ಏನಕ್ಕೋಸ್ಕರ ನಮಗೆ ಆಯುಷ್ ಡಾಕ್ಟರ್ಸ್ಗಳಿಗೆ ಏನಕ್ಕೆ ಟಾರ್ಗೆಟ್ ಮಾಡ್ತಾವ್ರೆ ನಿಮ್ಮ ಪ್ರಕಾರ? ಈಗ ನನ್ನ ಒಂದು ಅನಿಸಿಕೆ, ಸರ್ಕಾರದ ಕೆಲವೊಂದು ನ್ಯೂನತೆಯೂ ಇರ್ಬೋದು ಅದರಲ್ಲಿ. ಈಗ ಏನಾಗಿದೆ ಗೊತ್ತಾ ಸರ್, ಎಲ್ಲ ಟೈಮಲ್ಲೂ ಒಂದೊಂದು ಸರ್ಕಾರ ಒಂದು ಟೈಮ್ ಬರುತ್ತೆ. ಈಗ ಅದೇ ಇವರಿದ್ದಾಗ ಏನಿತ್ತು, ನಮ್ಮ ಆಯುಷ್ ಡಾಕ್ಟರ್ಸ್ ಏನು ತೊಂದರೆ ಏನೋ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ರಮೇಶ್ ಕುಮಾರ್ ಇದ್ದಾರೆ, ನೀವು ಹೆಲ್ತ್ ಮಿನಿಸ್ಟರ್ ಇದ್ರು ಅವಾಗ, ಅವರು ಡೈರೆಕ್ಟಾಗಿ ಓಪನಾಗಿ ಹೇಳಿದರು. ಅವ್ರು ಹೇಳಿದ್ರು ಇಲ್ಲ ಆಯುಷ್ ಡಾಕ್ಟರ್ ಏನು ದೊಡ್ಡ ಸರ್ಜರಿ ಮಾಡಲ್ಲ, ಅವರು ಪ್ರೈವೇಟ್ ಪ್ರಾಕ್ಟೀಸ್ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದರಿಂದ ನಮ್ಗೆ ಅವ್ರಿಂದ ಏನು ತೊಂದರೆನೂ ಇರಲಿಲ್ಲ ಅವಾಗ. ಈಗ ಮತ್ತೆ ಪಾಲಿಸಿ ಗೌರ್ಮೆಂಟ್ ಚೇಂಜ್ ಆಯಿತು, ಮತ್ತು ಪಾಲಿಸಿ ಚೇಂಜ್ ಆದವು ಗೌರ್ಮೆಂಟಿಂದ. ಸೊ ಅದ್ರ ಬಗ್ಗೆ ನಾವು ಅದಕ್ಕೆ ಕೆಲವೊಬ್ಬರಿಗೆ ಏನಾಗ್ಬಿಟ್ಟಿದೆ, ಕೆಲವೊಂದು ಈ ಮೀಡಿಯಾದವ್ರು, ಎಲ್ಲ ಮೀಡಿಯಾ ಅಂತ ಹೇಳಲ್ಲ, ಕೆಲವೊಂದು ಮೀಡಿಯಾದವರು ನಮ್ಮನ್ನ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಆಯಿತಾ? ಆ ಬಿಂಬಿಸ್ತಾ ಇರೋದ್ರಿಂದ ಜನಗಳಲ್ಲಿ ಭಾವನೆ ಬರ್ತಾರೆ. ಈ ಮೀಡಿಯಾದವ್ರು ನಮಗೆ ಈಗ ಆ್ಯಕ್ಚುಲಿ ಏನಂದರೆ NCISM ಒಂದು ಸಿಲೆಬಸ್ ಇದು ಮಾಡಿದ್ದಾರೆ, ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ ಆಗಿದೆ. ಅದರಲ್ಲಿ ಮಾಡರ್ನ್ ಪ್ರಾಕ್ಟೀಸ್ ಪ್ರಕಾರ ಮಾಡ್ಬೋದು ಅಂತ ಕ್ಲೀನಾಗಿದೆ. ಅದು ಎಲ್ಲ ಸ್ಟೇಟ್ಗೆ ಒಂದು ಗೆಜೆಟ್ ನೋಟಿಫಿಕೇಷನ್ ಸೆಂಟ್ರಲಿಂದ ಆಯಿತು ಅಂದರೆ ಎಲ್ಲ ಸ್ಟೇಟ್ಗಳಿಗೆ ಅಪ್ಲೈ ಆಗುತ್ತೆ. ಅದು ಸ್ಕ್ರೀನಾಗಿ ಕೊಟ್ಟಿದ್ದಾರೆ ಅವರು, ಏನೋ ಎಲ್ಲ ಸ್ಟೇಟ್ಗೂ ಬರಬೇಕು 2021 ಆಗಿದೆ. ಬಟ್ ಅದ್ರ ಬಂದು ತಿಳುವಳಿಕೆ ಹೇಳೋರು ಯಾರು ಕೆಲವು ಮೀಡಿಯಾದವ್ರಿಗೆ, ಅದು ಪ್ರಾಬ್ಲಮ್ ಆಗಿದೆ. ಮೀಡಿಯಾ ಅಂದರೆ ನೀವು ಎಲ್ಲಿ ಲೋಕಲಿಂದ ಹೇಳ್ತೀರೋ? ಯಾವ ಲೋಕಲ್ ಮೀಡಿಯಾದವರು. ಓಕೆ. ಅಂದರೆ ಯಾವುದು ಯೂಟ್ಯೂಬರ್ಸು ಜ್ಞಾನ ಇಲ್ಲದಂಥ ಕೆಲವು ಅದ್ರ ಬಗ್ಗೆ, ನಮ್ಮ ಆಯುಷ್ ಬಗ್ಗೆ ಏನೋ ಸರಿಯಾಗಿ ಜ್ಞಾನ ಇಲ್ಲ ಅಂತ ಕೆಲವೊಬ್ಬರು ಮಾಡ್ತಾಯಿದ್ದಾರೆ. ಎಲ್ಲರ ಬಗ್ಗೆನೂ ಹೇಳ, ಎಲ್ಲ ಮೀಡಿಯಾದವರು ಚೆನ್ನಾಗಿರ್ತಾರೆ, ಕೆಲವು ಗೊತ್ತಿಲ್ಲದವ್ರು ಹಿಂಗೆಲ್ಲ ಮಾಡ್ತಾಯಿದ್ದಾರೆ. ನೋಡಿ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ನಾನು ಮೀಡಿಯಾ ಅಂದಾಗ ನಮಗೂ ಟಚ್ ಆಗುತ್ತೆ. ನಾನು ಫಾರಿನಲ್ಲಿ ಇದ್ದಾಗ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಸರ್ ನೀವು ಇಂಡಿಯಾದಲ್ಲಿ ಸೇಫ್ ಆಗಿದ್ದೀರಾ ಅಂತ. ನಾನು ಯಾಕಪ್ಪ ಹಿಂಗಂದ್ಬಿಟ್ರು, ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸಸ್ ಇಂಡಿಯಾ ಅಂದೆ ನಾನು. ಬಟ್ ನಿಮ್ಮ ಬಗ್ಗೆ ನಾವು ಚಾನಲಲ್ಲಿ ನೋಡಿದಾಗ ಭಯ ಆಗುತ್ತೆ ಸರ್, ಎಲ್ಲಿ ನೋಡಿದ್ರು ಗಲಾಟೆ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನೋಡಿ, ಕನ್ಸ್ಟ್ರಕ್ಟಿವ್ ಓರಿಯೆಂಟೆಡ್ ಎಷ್ಟೊಂದು ವರ್ಕ್ ಆಗ್ತಿರುತ್ತೆ, ಅದನ್ನು ತೋರಿಸಲ್ಲ ನಾವು. ಡಿಸ್ಟ್ರಕ್ಟಿವ್ ಮಾತ್ರ ತೋರಿಸ್ತೀವಿ, ನೆಗೆಟಿವ್ ಮಾತ್ರ ತೋರಿಸ್ತೀವಿ. ಇದು ನಿಲ್ಲಬೇಕಾಗಿದೆ, ನಮ್ಮಲ್ಲೂ ತಪ್ಪಿದೆ. ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟು, ಆಯುಷು ನಮ್ಮ ಭಾರತದ ಸಿಸ್ಟಮ್. ಆಯುಷ್ ಡಾಕ್ಟರ್ಸು MBBS ಡಾಕ್ಟರ್ಸ್ ಏನೇನು ಓದ್ತಾರೆ ಅದೇ ಥರ ಇದೇ ಬಾಡಿ ಥರ ಇದನ್ನೇ ಎಲ್ಲ ಓದಿರೋದು ಅಲ್ಲದೇ ಸಂಸ್ಕೃತ ಕಲಿಬೇಕು, ಅವರು ಸುಶ್ರುತ ಹಿಡಿದು ಎಲ್ಲ ಓಲ್ಡ್ ಟೆಕ್ಸ್ಟ್ ಎಲ್ಲ ಇವ್ರು ಕಲಿಬೇಕು. ಇನ್ ಅಡಿಷನ್ ಲ್ಯಾಂಗ್ವೇಜ್ ಅದು ತೊಗೊಂಡು ನಾಲೆಜ್ ಗೇನ್ ಮಾಡಿ, ಪ್ಲಸ್ ಇವ್ರಿಗಿರೋ ಅಷ್ಟು ನಾಲೆಜು ಬೇರೆಯವ್ರಿಗಿರಲ್ಲ. ಇಂಗ್ಲೀಷ್, ಮಾಡರ್ನ್ ಮೆಡಿಸನ್ನು ಎಮರ್ಜೆನ್ಸಿ ಟೈಮಲ್ಲೇ ಪ್ರಾಕ್ಟೀಸ್ ಮಾಡೋದಕ್ಕೂ ಟ್ರೈನಪ್ ಆಗಿದ್ದಾರೆ. ಆದರೆ ವೆನ್ ಇಟ್ ಕಮ್ಸ್ ಟು ದಿ ಪಾಲಿಸಿ ಮ್ಯಾಟರ್, ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಹೆಲ್ತ್ ಪಾಲಿಸಿ ಅಂತಾರೆ. ಇಂಡಿಯಾದಲ್ಲಿ ಇರೋರೆಲ್ಲ ಹ್ಯೂಮನ್ಸ್ ಒಂದೇ ಅಲ್ವಾ? ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅಪ್ಲೈ ಆಗಿದೆ, ನಮಗೂ ಅಪ್ಲೈ ಆಗಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಡಾಕ್ಟ್ರೇ, ನೀವು ಹೇಳ್ತಿರೋದು ಪಾಯಿಂಟ್ ನಾನು ಕ್ಯಾಚ್ ಮಾಡಿದೆ. ಬಟ್ ಈ ಅವೇರ್ನೆಸ್ ಯಾಕೆ ಲ್ಯಾಕಿಂಗ್ ಇದೆ? ಎಲ್ಲಿ ಮಿಸ್ಟೇಕ್ ಆಗ್ತಿದೆ ನಿಮ್ಮ ಪ್ರಕಾರ? ಇದರಲ್ಲಿ ನಾವು ನನ್ನ ಒಂದು ಅನಿಸಿಕೆ ಪ್ರಕಾರ ಡೈರೆಕ್ಟಾಗಿ ಹೇಳಬೇಕು ಅಂದರೆ, ಪಬ್ಲಿಕಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಕ್ರಿಯೇಟ್ ಮಾಡೋದೇ ಈ ಮೀಡಿಯಾದವ್ರು ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಬಾರ್ದು ಈ ವಿಷಯದಲ್ಲಿ. ಕೆಲವೊಂದು ಮೀಡಿಯಾದವರು ಪಬ್ಲಿಕಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ನಮ್ಮ ಬಗ್ಗೆ ಒಂದು ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ.
ಅದಕ್ಕೆ ಇಲ್ಲೊಂದು ಏನಾಗಿದೆ ಅಂತ ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ ಪಾಲಿಸಿ ಸ್ಟೇಟ್ಮೆಂಟ್ ಬರ್ತಾವಲ್ಲ ಅದು ಕಾರಣ ಇರ್ಬೋದು, ಅದನ್ನ ಇಲ್ಲ ಅಂತ ನಾ ಹೇಳಲ್ಲ, ಅದು ಒಂದು ಸ್ವಲ್ಪ ಕಾರಣ ಇದೆ. ಬಟ್ ಮೇನ್ ನನ್ನ ಪ್ರಕಾರ ಪಬ್ಲಿಕಲ್ಲಿ, ಯಾಕಂದರೆ ನೋಡಿ ಸರ್, 13 ಕರ್ನಾಟಕ ಇಂಡಿಯಾ ಭಾರತ ಅಂದಮೇಲೆ ಒಂದೇ ದೇಶ, ಇದು ಒಪ್ಕೋತೀರಾ ನೀವು ಅಂದಮೇಲೆ 13 ರಾಜ್ಯದಲ್ಲಿ ಪರ್ಮಿಷನ್ ಇದೆ. ಮತ್ತು ಅವ್ರು ಹೆಂಗೆ ಕೊಟ್ಟರು? NCSM ಸೇಮ್ ಸಿಲೆಬಸ್ ಎಲ್ಲರಿಗೂ ಬರುತ್ತೆ, ಹೌದಾ? ಏನಪ್ಪ, ನಮಗೊಂದು ಸಿಲೆಬಸ್ಸು, ತಮಿಳ್ನಾಡಿಗೊಂದು, ಆಂಧ್ರಾಗೊಂದು, ಮಹಾರಾಷ್ಟ್ರಗೊಂದು ಸಿಲೆಬಸ್ ಅಲ್ಲ, ಆಲ್ ಓವರ್ ಇಂಡಿಯಾ ಒಂದೇ ಸಿಲೆಬಸ್ ನಾವು ಓದೋದು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಓದಿ, ನಾವು ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿದ್ದೀವಿ. ಈ ಸಿಲೆಬಸ್ ಇಟ್ಕೊಂಡು ಅವರು ಪರ್ಮಿಷನ್ ಕೊಟ್ಟ ಮೇಲೆ ಕೆಲವೊಂದು ಅವ್ರದ್ದು ಏನಾದ್ರು ಇರ್ತವೆ, ಕೆಲವೊಂದು ಪ್ರಾಬ್ಲಮ್ ಇರ್ತವೆ, ನಾವು ಇಲ್ಲ ಅಂತ ಹೇಳಲ್ಲ. ಅವ್ರು ಇಟ್ಕೊಂಡು ನಮ್ಮ ಆಯುಷ್ ಡಾಕ್ಟರಿಗೆ ಡೈರೆಕ್ಟಾಗಿ ಪರ್ಮಿಷನ್ ಕೊಡೋದಂಗೆ ಏನೋ ಒಂದು ನಮ್ಮ ಕ್ವೈರಿ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ಅದು ಮೀಡಿಯಾದವ್ರಿಗೆ ಅರ್ಧ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಈಗ ಮೀಡಿಯಾದವ್ರಿಗೆ ನೋಡಿ NCSM ಗೆಜೆಟ್ ನೋಟಿಫಿಕೇಶನ್ ಆಗಿರೋದು ಗೊತ್ತು, ಅವ್ರಿಗೆ ಹೇಳೋಕ್ಕಾಗಲ್ಲ. ನಾವು ಎಲ್ಲರಿಗೂ ಹೋಗಿ ತೋರಿಸ್ಬೇಕು. ಈಗ ಅದಕ್ಕೆ ಅವ್ರು ನಮ್ಮ ಇವರು ಒಂದು ಇದು ಮಾಡಿದ ಬುಕ್ ರೆಡಿ ಮಾಡಿದ್ದಾರೆ, ಅದು ಹೇಳ್ತಾರೆ ಅವ್ರ ಮುಂದೆ. ಅದು ನೋಟಿಫಿಕೇಶನ್ ಅವ್ರ ಜನಗಳಿಗೆ ಅವ್ರಿಗೆ ಮೀಡಿಯಾದವ್ರು ತೋರಿಸಿದ ತಕ್ಷಣ ಅವ್ರು ಸುಮ್ಮನೆ ಹೋಗ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದವ್ರು ಕೆಲವೊಂದು ಅದ್ರ ಬಗ್ಗೆ ಜ್ಞಾನ ಇಲ್ಲದವರು ನಮ್ಮ ಬಗ್ಗೆ ಹಿಂಗೆ ತಪ್ಪಾಗಿ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ AFIಗೆ ನಾನೊಂದು ಚಾಲೆಂಜ್ ಕೊಡ್ತೀನಿ. ಎಂಟೈರ್ ಮೀಡಿಯಾವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು ದೊಡ್ಡ ಆಂದೋಲನ ನಡಿಬೇಕಾಗಿದೆ. ಅದು ನಮ್ಮ ಆಯುಷ್ TV ಮುಖಾಂತರ ನಾನು ಮಾಡಿಸ್ತೀನಿ. ನಾನು ಏನಕ್ಕೆ ಅಂದರೆ ಮೀಡಿಯಾ ತಪ್ಪಲ್ಲ, ಅವ್ರಿಗೆ ನಾಲೆಜ್ ಗೊತ್ತಿಲ್ಲ ಅಂತ ನೀವೇ ಹೇಳ್ತಿದ್ದೀರ. ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಯಾಕೆ ಮಾಡಬಾರ್ದು? ಏನಕ್ಕೆ ಅಂದರೆ ನಿಮಗೆ ಗೊತ್ತು, ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ 2025ರಲ್ಲಿ ಒಂದು ಇತಿಹಾಸ ಕ್ರಿಯೇಟ್ ಆಯಿತು. 2026ರಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ, ಬಿಫೋರ್ ದಟ್ ಪ್ರೀ ಕಾನ್ಫರೆನ್ಸ್ 2008ರಲ್ಲಿ ಇದನ್ನ ಯಾಕೆ ಮೇಜರ್ ಅಜೆಂಡಾ ಇಟ್ಕೋಬಾರ್ದು? 224 ಕ್ಷೇತ್ರದಲ್ಲೂ ಎಲ್ಲ ಮೀಡಿಯಾದವ್ರನ್ನ ಕರೆಸ್ಬಿಟ್ಟು ಅವೇರ್ನೆಸ್ ಒಂದು ನಾವು ಮಾಡ್ತೀವಿ. ಆಯುಷ್ TV ಅವರು ನೀವು ಒಟ್ಟಿಗೆ ಸೇರ್ ಮಾಡ್ತೀರಾ? 100% ಅದಕ್ಕೆ ನಮ್ಮ ಜೊತೆ ಇದೆ, 100%. ಸೊ ಇದಾಯಿತು ಅಂದರೆ ಪ್ರಾಬ್ಲಮ್ಮು ಮೀಡಿಯಾದಲ್ಲ, ಅವೇರ್ನೆಸ್ ಇರೋದು, ಕ್ಲಾರಿಟಿ ಬರುತ್ತೆ. ಹೌದು. ಆಮೇಲೆ ಇವತ್ತು ಆಯುಷ್ ಸಿಸ್ಟಮ್ ನಮ್ದು ರೀ, ದಯವಿಟ್ಟು ಹೇಳ್ತಾ ಇದ್ದೀರಿ. ಇವರೆಲ್ಲ ನಮ್ಮ ಡಾಕ್ಟರ್ಸು. ಆಯುಷ್ ಡಾಕ್ಟರ್ಸ್ ಇಲ್ಲದೆ ಹೋದ್ರೆ ಗತಿ ಏನು ಗೊತ್ತಾ ನಿಮಗೆ? ಹಳ್ಳಿ ಕಡೆ ಹೋಗಿ ನೋಡಿ, ಬೇಡ ಬೆಂಗಳೂರು ರೂರಲಲ್ಲಿ ಹೋಗಿ ನೋಡಿ ಎಷ್ಟು ಕಷ್ಟ ಇದೆ. ಈ ನಿಟ್ಟಿನಲ್ಲಿ ಇದು ಉಳಿಸ್ಕೋಬೇಕಾಗಿರೋದು ಇವ್ರುಗಳ ಕರ್ತವ್ಯ ಅಲ್ಲ, ನಮ್ಗಳ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಂಟ್ರಪ್ಷನ್ ಮಾಡ್ತೀನಿ. ನಿಮ್ಗೆ ಗೊತ್ತಿರಬೇಕು, ಒಂದು WHO ರೂಲ್ಸ್ ಇದೆ, ಆಯಿತಾ? ಅದ್ರ ಪ್ರಕಾರ 1000 ಜನಗಳಿಗೆ ಅಂದರೆ 1000 ಪಬ್ಲಿಕ್ಕಿಗೆ ಒಬ್ಬ ಡಾಕ್ಟರ್ಸ್ ಇರಬೇಕು ಅಂತ ಇದೆ. ಅದು ನಿಮಗೂ ಗೊತ್ತಿರುತ್ತೆ ಅಂತಲ್ವಾ? ಆದರೆ ಏನು ಇಶ್ಯೂ ಆಗಿದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ಜನ ಇಲ್ಲ. ನಿಮ್ಮನ್ನು ತಿಳ್ಕೊಳ್ಳಿ ಅದನ್ನ. ಇವನ್ನ ಸೆಂಟ್ರಲ್ ಹೆಲ್ತ್ ಮಿನಿಸ್ಟ್ರಿ ಇದ್ರ ಬಗ್ಗೆ ಓಪನ್ ಆಗಿ ಹೇಳಿದರು, ನಮಗೆ ಆಯುಷ್ ಡಾಕ್ಟರ್ ಸಪೋರ್ಟ್ ಇರೋದ್ರಿಂದ ಒಂದು ರೇಂಜಲ್ಲಿ W ರೇಂಜಲ್ಲಿ ಫುಲ್ ಇಲ್ಲ, ಈಗಲೂ ನಾವು ಒಂದು ರೇಂಜಲ್ಲಿ ಇದ್ದೀವಿ. ಅವರು ಓಪನ್ ಆಗಿ ಹೇಳಿದರು. ಅದಕ್ಕೆ ಅವರು ಇವರು ಮೋದಿ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ NMC ಏನು ಮಾಡಿದ್ರು, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಲ್ಲಿ ನಮ್ಮ ಆಯುಷ್ ಡಾಕ್ಟರ್ ಪ್ರಾಕ್ಟೀಸ್ ಮಾಡಬೇಕು ಅಂತಲೇ ಕೊಟ್ಟರು ಅವರು. ಎಲ್ಲ ಆಯುಷ್ ಡಾಕ್ಟರ್ಸ್ಗಳು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಮಾಡರ್ನ್ ಪ್ರಾಕ್ಟೀಸ್ ಮಾಡಲಿ ಅಂತಲೇ ಅವರೊಂದು ರೂಲ್ಸ್ ಮಾಡಿದರು. ಬಟ್ ಮತ್ತೆ ಅಲ್ಲಿ ಅದು ಹೇಳ್ತಿಲ್ವ, ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿ ಅಂತಲ್ಲ ಅಂಥವೆಲ್ಲ ಸೇರಿ ಮತ್ತು ಕರ್ನಾಟಕದಲ್ಲಿ ಅದೊಂದು ಇಶ್ಯೂ ಆಗಿತ್ತು. ಆಮೇಲೆ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಕಳಿಸಿದರು. ಆಮೇಲೆ ಅದು ಸ್ಟೇಟ್ ಮ್ಯಾಟ್ರ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿದರು. ಬಟ್ ನಾವೊಂದೇ ನಮ್ಮ ಕ್ವಶನ್, 14 ರಾಜ್ಯದಲ್ಲಿರುವಂಥ ಇದ್ದಂಥ ಇದು ಇಲ್ಲಿ ಯಾಕೆ ತರ್ತಾ ಇಲ್ಲ ಇವರು? ಏನಾಗಿದೆ, ಏನು ಪ್ರಾಬ್ಲಮ್ ಇದೆ ಆಯುಷ್ ಡಾಕ್ಟ್ರಿಂದ? ನಾವೇನಾದರೂ ಅವ್ರದ್ದು ಕಳ್ಳತನ ಮಾಡ್ತೀವ, ಏನೋ ಇದನ್ನು ಮಾಡ್ತೀವ, ಪೇಷಂಟ್ಗಳದ್ದು ಮೋಸ ಮಾಡ್ತೀವ? ಏನೋ ಪ್ರೈಮರಿ ಎಲ್ಲರೂ ಈಗ ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಲಿ, ನಾವು 100 ರೂಪಾಯಿ 200 ರೂಪಾಯಿ ಕಾಯಿಲೆ ವಾಸಿ ಮಾಡಿ ಕಳಿಸ್ತೀವಿ, ಅದು ತಪ್ಪ? ನೀವು ಹೇಳಿ ಸರ್. ನೀವು ಹೇಳ್ತಿರೋದು 100% ನಿಜ. ಅದು ಏನಂದರೆ ನೀವು ಹೇಳ್ದಂಗೆ ಅವೇರ್ನೆಸ್ ಇಲ್ಲ, ಮೊದಲನೇ ಪಾರ್ಟು. ಸೆಕೆಂಡ್ ಪಾರ್ಟು, ನಮ್ಮ ದೇಶದಲ್ಲಿ ಮೊದಲಿಂದ ಏನು ಸಮಸ್ಯೆ ಇಲ್ಲ, ಒಗ್ಗಟ್ಟಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಯಿತು ಅಂದರೆ ಯಾರೂ ನಮಗೇನು ಮಾಡಲ್ಲ. ಆಮೇಲೆ ಸರ್ಕಾರ ಕೂಡ ನಮ್ಮ ಪೂರಕವಾಗಿನೇ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ಅಪಾಯಿಂಟ್ ಮಾಡೋರು ಯಾರು? ನಾವುಗಳೇ. ನಮ್ಮ ಪರ ಕೆಲಸ ಮಾಡೋಕ್ಕೆ ಅವ್ರು ಇರೋದು, ಬಟ್ ಅವ್ರಿಗೆ ಮಾಹಿತಿ ಕೊಡೋರು ಸರಿಯಾಗಿ ಕೊಡಬೇಕಲ್ಲ. ಆ ನಿಟ್ಟಿನಲ್ಲಿ ಮೀಡಿಯಾ ವಿಲ್ ಪ್ಲೇ ಇಟ್ಸ್ ಓನ್ ರೋಲ್. ಇವತ್ತು ಆಯುಷ್ TV ನಿಮ್ಮ ಜೊತೆಲಿದೆ. ಆಯುಷ್ TV ಅಂತಲೇ ನಾವು ಸ್ಥಾಪನೆ ಮಾಡಿರೋದು ಇದಕ್ಕೋಸ್ಕರ. ನಮ್ಮದು ಉದ್ದೇಶ ಒಂದೇ, ಮನುಕುಲಕ್ಕೆ ಒಳ್ಳೇದಾಗಬೇಕು, ಪ್ರತಿಯೊಬ್ಬರು ಆರೋಗ್ಯಕರವಾಗಿರಬೇಕು. ನಾವು GWC 2020 ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ ಅಂತ ಮಾಡಿದ್ವಿ. ಇವತ್ತು ನಮ್ಮ ಡಾಕ್ಟರ್ಸ್ಗಳು ಏನು ಕೋಆಪ್ರೇಟ್ ಮಾಡ್ತಾವ್ರೆ ಅಂದರೆ ಮೂಲೆಲ್ಲೂ ಏನೇನು ಕ್ಯಾಂಪ್ ಆಗಲಿ, ಪ್ರೀ ಕಾನ್ಫರೆನ್ಸ್ಗಳಾಗಲಿ, ಎಲ್ಲ ಕಡೆನೂ ಬಂದು ಅವ್ರು ಎಷ್ಟು ಟೈಮ್ ಕೊಡ್ತಾರೆ ಅನ್ಕಂಡೀಷ್ನಲಿ. ಅವ್ರು ಇನ್ಕಮ್ ಬಿಟ್ಬಿಟ್ಟು ಬಂದಿಲ್ಲಿ ವರ್ಕ್ ಮಾಡ್ತಾರೆ. ಬೇರೆಯವ್ರ ಕೂಗಾಯ್ತಾ? ಥಿಂಕ್ ಮಾಡಿ ಡಾಕ್ಟರ್. ಇವಾಗ ಇದು ಬರೀ AFI ಕರ್ನಾಟಕದಲ್ಲಿದೆಯೋ ಅಥವಾ ಎಂಟೈರ್ ಇಂಡಿಯಾದಲ್ಲಿದೆಯೋ? ಪ್ರೆಸೆಂಟ್ ಕರ್ನಾಟಕದಲ್ಲಿದೆ. ಇಲ್ಲಿ ಮಾಡ್ತಿರೋ ಆ್ಯಕ್ಟಿವಿಟೀಸು ಅದ್ಭುತವಾಗಿದೆ. ಯಾಕೆ ಇಂಡಿಯಾ ಫುಲ್ ಎಕ್ಸ್ಪ್ಯಾಂಡ್ ಮಾಡ್ತಿಲ್ಲ? ಏನಕ್ಕೆ ಅಂದರೆ ದ ವಾಯ್ಸ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. ಸ್ಟೇಟ್ ಪಾಲಿಸಿಯಿಂದ ಸೆಂಟ್ರಲ್ ಪಾಲಿಸಿ ಚೇಂಜ್ ಆಗಬೇಕು ಅಂದ್ರೂ ವಾಯ್ಸ್ ಇರಬೇಕಂದ್ರೆ ಎಂಟೈರ್ ಇಂಡಿಯಾ. ಕೇಳಿದ್ರಿ ಈ ವಿಷಯದಲ್ಲಿ ಹೇಳಬೇಕು ಅಂದರೆ
ನಾವು ಇದನ್ನ ಆಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಶಾರ್ಟ್ಲಿ ಇದ್ರ ಬಗ್ಗೆ ಒಂದು ಇದು ಮಾಡಿ ಆಲ್ ಓವರ್ ಇಂಡಿಯಾ, ಅಟ್ಲೀಸ್ಟ್ ಸೌತ್ ಇಂಡಿಯಾದಲ್ಲಾದರೂ ಇದು ಮೇಜರಾಗಿ ಬೆಳೀಲಿ ಅನ್ನೋ ಇದರಲ್ಲಿ ವಿಚಾರದಲ್ಲಿ ಡಿಸ್ಕಸ್ ಮಾಡಿ ಈಗ ಬೇರೆ ಸ್ಟೇಟ್ಗಳ ಇವ್ರ ಜೊತೆನೂ ಕ್ಯಾಂಡಿಡೇಟ್ ಜೊತೆ ಕಾಂಟ್ಯಾಕ್ಟ್ ಇದ್ದೀವಿ. ಶಾರ್ಟ್ಲಿ ಇದ್ರ ಬಗ್ಗೆ ಒಂದು ಯೂಸ್ ಮಾಡ್ತೀವಿ ಸರ್. AFI ಅನ್ನೋದು ದಕ್ಷಿಣ ಭಾರತಕ್ಕೊಂದು ಹೋಯಿತು ಅಂದರೆ ನೆಕ್ಸ್ಟ್ ಸೆಂಟ್ರಲ್ ಅಥವಾ ಅಷ್ಟು ಆಲ್ ಓವರ್ ಇಂಡಿಯಾ ಮಾಡೋದು ಈ ವಿಚಾರದಲ್ಲಿ ನಾವು ಇದ್ದೀವಿ. ಈಗ ಮಾಡ್ತೀವಿ ಅದನ್ನ, ಆದಷ್ಟು ಬೇಗ ಅದನ್ನ ಆ ಕಾರ್ಯವನ್ನು ಸಂಪೂರ್ಣ ಮಾಡೋ ಒಂದು ಇದು ಇಟ್ಕೊಂಡಿದ್ವಿ, ವಿಶ್ವಾಸ ಇಟ್ಕೊಂಡಿದ್ವಿ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ, ದೇವರ ಆಶೀರ್ವಾದ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ GWC 2025 ಸಕ್ಸಸ್ ಆದಕ್ಕೆ ಮ್ಯಾಕ್ಸಿಮಮ್ ಸಪೋರ್ಟು AFI ಇಂದ ಆಗಿತ್ತು. ಧನ್ಯವಾದ. AFI ಇಲ್ಲದೆ ಹೋಗಿದ್ರೆ ಸಕ್ಸಸ್ ಆಗ್ತಿದ್ದಿಲ್ಲ. 2026 ನಮ್ಮ ಸ್ಟ್ರೆಂತ್ನ ತೋರಿಸ್ಬೇಕಾಗಿದೆ. ನಿಮ್ಮ AFI ಸಂಪೂರ್ಣವಾದಂಥ ಸಪೋರ್ಟ್ ಬೇಕಾಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ ಸರ್, ಈ ವಿಷಯದಲ್ಲಿ ಇವತ್ತೇ ಓಪನ್ ಆಗಿ ನಮ್ಮ ಕ್ಯಾಮ್ರಾ ಮುಂದೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ನೀವು ಮಾಡ್ತಿರೋ ಈ ಒಂದು ಉತ್ತಮ ಕಾರ್ಯಕ್ಕೆ, ಯಾಕಂದರೆ 2025 ನಿಮ್ಮ ಬಗ್ಗೆ ನಂಗೆ ಒಂದು ಏನು ಖುಷಿ ಆಯಿತು ಅಂದರೆ ಡೈರೆಕ್ಟಾಗಿ ಹೆಲ್ತ್ ಮುಖ್ಯ ಇದು ನಮ್ಮ ಆರೋಗ್ಯ ಸಚಿವರಾದಂಥ ಗುಂಡೂರು ಅವ್ರದ್ರಿಂದ ಡೈರೆಕ್ಟಾಗಿ ನಾವು ಕೇಳ್ತಾ ಇರೋದು, ನಮ್ಮ ಆಯುಷ್ ಡಾಕ್ಟರ್ ಕೇಳ್ತಾ ಇರೋದು ಮಾತ್ರ ಇದು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅವರೆಲ್ಲೂ ಅನ್ಸ್ಕೊಂಡು ಮಾತಾಡೋ ತಂದಿದ್ದೀರಾ. ಈಗ ನಾವು ಏನಂತೀವಿ, ನಾವು ತನುಮನಧನದಿಂದ ನಮ್ಮ AFI ಇತ್ತು, ನಮ್ಮ ಆಯುಷ್ ಡಾಕ್ಟರ್ ಎಲ್ಲರಿಗೂ ಇದಕ್ಕೆ ಬರೋಂಗೆ ನಿಮ್ಮ ಒಂದು ಏನು ಇದು ಗ್ಲೋಬಲ್ ವೆಲ್ಬಿಂಗ್ ಮಾಡ್ತಾರೆ 26 ಅದಕ್ಕೆ ಎಲ್ಲರೂ ನಮ್ಮ ಬೆಂಗಳೂರು ಡಿವಿಷನ್ ಇರುವಂಥ ಡಾಕ್ಟರ್ಸು ಆಲ್ ಓವರ್ ಕರ್ನಾಟಕ ಬರೋ ಒಂದು ಪ್ರಯತ್ನ ಅಂತೂ ನಾವು ನಮ್ಮ ಇದರಿಂದ ಶಕ್ತಿ ಮೀರಿ ಮಾಡ್ತೀವಿ. ನಾವು ಆದಷ್ಟು ಬೇಗ ಆದಷ್ಟು ಜಾಸ್ತಿ ನಮ್ಮ ಆಯುಷ್ ಡಾಕ್ಟರ್ಸ್ ಈ ಸತಿ ಕಾನ್ಫರೆನ್ಸ್ ಭಾಗಿಯಾಗಿ ನೀವು ಹೇಳ್ದಂಗೆ ಆಗಲೇ ಒಂದು ಮಾತು ಹೇಳಿದ್ರಿ, ಒಗ್ಗಟ್ಟು ನಮ್ಗೆ ತೋರಿಸ್ಬಿಟ್ರೆ ಮಿನಿಸ್ಟ್ರಿಗಳು ಸಹಿತ ನಮ್ಗೊಂದು ಸಪೋರ್ಟ್ ಕೊಡ್ತಾರೆ ಅನ್ನೋ ಧೈರ್ಯ ನಮಗೆ ನಿಮ್ಮಿಂದ ಬಂದಿದೆ. ಈಗ ತುಂಬ ಧನ್ಯವಾದಗಳು. ಏನಕ್ಕೆ ಅಂತ ಇದ್ದೀನಿ ಅಂದರೆ, ಯುನೈಟೆಡ್ ಆಯಿತು ಅಂದರೆ, ನಾನು ಹಿಂದೆ ಒಂದು ವಿಕಾಸ ದರ್ಪಣದಲ್ಲಿ ಹೇಳಿದೆ, ಮಹಾತ್ಮ ಗಾಂಧೀಜಿಯಿಂದ ಸ್ವಾತಂತ್ರ್ಯ ಬಂದಿಲ್ಲ, ಮಹಾತ್ಮ ಗಾಂಧೀಜಿಗೆ ಬೆಲೆ ಕೊಟ್ಟು ಜನರು ಒಟ್ಟಿಗೆ ಸೇರಿದ್ರು, ಯುನೈಟೆಡ್ ಆದರು, ಬ್ರಿಟಿಷರೇ ಬಿಟ್ಟೋದ್ರು. ಇಲ್ಲಿ ನಾವು ಯುನೈಟೆಡ್ ಆಯಿತು ಅಂದರೆ ಯಾವುದೇ ಸರ್ಕಾರ ಬಂದ್ರೂ ಪೂರಕವಾಗಿ ಕೆಲಸ ಮಾಡಲೇಬೇಕು. ಏನಕ್ಕೆ ಅಂತ ಹೇಳ್ತೀನಿ, ಇವಾಗ ನೋಡಿ, ನಮ್ಮ GWC 2026 ಮಿನಿಮಮ್ 15,000 ಜನ ಡಾಕ್ಟ್ರು ಬರ್ತಾರೆ, ಗ್ಯಾರಂಟಿ ಇದು. ಒಂದು ಡಾಕ್ಟರ್ಗೆ ವರ್ಷ ಅಂದರೆ 1,000 ಪೇಷಂಟ್ಸ್ ಇರ್ತಾರೆ. ಜಸ್ಟ್ ಇಮ್ಯಾಜಿನ್, 15,000 ಇಂಟು 1,000 ಎಷ್ಟು ಜನ ಆದರು? ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ನನಗೇನು ರಿಕ್ವೆಸ್ಟು ಅಂದರೆ, ಇಟ್ ಈಸ್ ಫಾರ್ ದ ಗುಡ್ ಫಾರ್ ದ ಹ್ಯುಮ್ಯಾನಿಟಿ. ಈ ಸಪೋರ್ಟ್ ಸಿಸ್ಟಮ್ ಬೇಕೇ ಬೇಕಾಗಿದೆ. ಡಾಕ್ಟರ್, ಬೆಂಗಳೂರಲ್ಲಿ ನೀವು ನಮ್ಮ ಆಯುಷ್ ಇಲ್ಲೇ ಇರೋದ್ರಿಂದ ನಿಮ್ಮ ಬೆಂಗಳೂರಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ನೀವು ಬರೋಂಗೆ ಮಾಡಬೇಕು GWC 2026. ಇದು ಒಂದು. ಸೆಕೆಂಡ್ ಪಾರ್ಟು, ಈ ಆಯುಷ್ ಫೋರ್ಸಲ್ಲಿ ಯಾವ ಡಾಕ್ಟರ್ಸ್ ಏನೇನು ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾವ್ರೆ ಜನಕ್ಕೆ ಗೊತ್ತಾಗಬೇಕು. ನಾವು ಆಯುಷ್ ಫೋರ್ಸ್ನ ಡೆಡಿಕೇಟೆಡ್ ಆಗಿ ಮಾಡ್ತಿರೋ ಎಪಿಸೋಡು. ಯು ಹ್ಯಾವ್ ಟು ಗಿವ್ ಮಿ ದ ಬೆಸ್ಟ್ ಡಾಕ್ಟರ್ಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಫ್ರಮ್ ಕರ್ನಾಟಕ. ಇಲ್ಲ ಸರ್, ನಮ್ಮ ಕೈಲಿಂದ ಮನ ಡಾಕ್ಟ್ರ್ ಹೇಳ್ದಂಗೆ ಎಲ್ಲ ಥರದ ಎಷ್ಟು ಪ್ರಾಕ್ಟೀಷನರ್ಸ್ ಇದ್ದಾರೋ ಅಷ್ಟು ಜನದ ಸಹಕಾರ ನಿಮಗೆ ಕೊಡಿಸ್ತೀವಿ. ಅದ್ರ ನಿಟ್ಟಲ್ಲಿ ಏನು ಬೇಕು, ಯಾವ ಥರ ಹೋರಾಟಕ್ಕೂ ರೆಡಿ ಇದ್ದೀವಿ. ಸಹಕಾರ ಬೇಕು ಕೇಳಿ, ಎನಿ ಟೈಮ್ ಬರ್ತೀವಿ ಸರ್. ನಾವು ಹೋರಾಟ ಅದಲ್ಲ, ನಾವು ಎದಕ್ಕೆ ಹೆಂಗೆ ಹೋರಾಟ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವು ಫುಲ್ ಮಾಡ್ತೀವಿ. ಈ ವಿಷಯದಲ್ಲಿ ಮಾತ್ರ 100% ಶೂರ್ ಇದು, 1% ಡೌಟ್ ಇಲ್ಲ. ಯಾಕಂದರೆ ಶಂಕರಾನಂದ್ ಅವರು ಏನು ಅಂತಲೂ ಗೊತ್ತು. ಡಾಕ್ಟರ್ ಸಂತೋಷ್ ಅವರು 2025 ಅವರು ಮಾಡ್ತಿದ್ದಂಥ ಪ್ರಯತ್ನಗಳು ಚೆನ್ನಾಗಿ ನೋಡಿದ್ದೀನಿ. ಖಂಡಿತವಾಗ್ಲೂ 2026 GWCಲಿ ಒಂದು ಮೈಲಿಗಲ್ ಹಾಗೆ ಆಗುತ್ತೆ ಅಂತ ಹೇಳ್ತಾ, ಡಾಕ್ಟ್ರೇ ತಾವಿಬ್ಬರು ಇಷ್ಟೊಂದು ಹೊತ್ತು ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ನಮ್ಮ ಪರವಾಗಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿರೋದಕ್ಕೆ ನಿಜವಾಗ್ಲೂ ಕೋಟಿ ಪ್ರಣಾಮ. ನಮ್ಮ AFI ಇದ್ದ ನಮ್ಮ ಜೊತೆ ಇದೇ ಥರ ನಮ್ಮದು ಬಾಂಧವ್ಯ ಮುಂದುವರಲಿ ಅಂತ ನಾನು ದೇವ್ರು ಬಿಡ್ಕೊತೀನಿ. ಆಯುಷ್ ಟಿವಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.